ನಮಸ್ತೆ ಮಿತ್ರರೇ. ಈ ದಿನ ನಾವು ಧ್ಯಾನವನ್ನು ನವರಾತ್ರಿಯಲ್ಲಿ ಮಾಡಿದಾಗ ತ್ರಿಶಕ್ತಿಗಳು ಜಾಗೃತರಾಗ್ತಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ಶಕ್ತಿಯಾಗಿ ಕಾಳಿಕಾಂಬ ಶಕ್ತಿ ಜಾಗೃತಳಾಗ್ತಾಳೆ ನಾವು ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ. ಯಾವಾಗ ನಾವು ಈ ನವರಾತ್ರಿಯಲ್ಲಿ 3 ದಿನಗಳ ಕಾಲ ಮೊದಲ 3 ದಿನಗಳು ನಾವು ಧ್ಯಾನವನ್ನು ಮಾಡ್ತೇವೋ ಆ ಕಾಳಿಕಾಂಬ ಶಕ್ತಿ ಜಾಗೃತಳಾಗ್ತಾಳೆ. ಕಾಳಿಕಾ ಎಂದರೆ ಆತ್ಮ, ಅಂಬಾ ಎಂದರೆ ಶಕ್ತಿ. ಆ ಆತ್ಮಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತೆ. ಯಾವಾಗ ನಮ್ಮಲ್ಲಿ ಕಾಳಿಕಾಂಬಾ ಶಕ್ತಿ ಜಾಗೃತವಾಗುತ್ತೋ ನಮ್ಮಲ್ಲಿನ ಭಯ, ಕೀಳಿರಿಮೆ, ನಾಚಿಕೆ, ಅಹಂ ಇವೆಲ್ಲವೂ ಕೂಡ ದೂರಾಗಿ ನಮ್ಮಲ್ಲಿ ಆತ್ಮವಿಶ್ವಾಸ, ಆತ್ಮಶಕ್ತಿ, ಸತ್ಯವನ್ನು ತಿಳಿಯುವ ಹಂಬಲ, ಧೈರ್ಯವು ಹೆಚ್ಚಾಗುತ್ತೆ, ಭಯವನ್ನು ದಾಟಿ ಬರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗಾಗಿ ಕಾಳಿಕಾಂಬಾ ಶಕ್ತಿಯನ್ನು ನಾವು ಜಾಗೃತಿ ಮಾಡಿಕೊಳ್ಳೋಣ. ಇನ್ನು ಎರಡನೇ ಶಕ್ತಿಯಾಗಿ ವಾಗ್ದೇವಿ ಜಾಗೃತಳಾಗ್ತಾಳೆ. ಯಾವಾಗ ನಾವು ಕಾಳಿಕಾಂಬಾ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ತೀವೋ ಅಲ್ಲಿ ಸತ್ಯದ ಹಂಬಲ ಹೆಚ್ಚಾಗಿರುತ್ತೆ. ಇನ್ನು ಎರಡನೇ ಶಕ್ತಿಯಾಗಿ ವಾಗ್ದೇವಿಯನ್ನು ಜಾಗೃತಿ ಮಾಡಿಕೊಳ್ಳುವಾಗ ಆ ಸತ್ಯದ ಹಂಬಲ ಇನ್ನೂ ಹೆಚ್ಚಾಗಿ ಕರ್ಮ ಎಂದರೇನು, ಕರ್ಮ ಬಂಧನ ಹೇಗೆ ಬರುತ್ತೆ, ನಮ್ಮಲ್ಲಿನ ಅಜ್ಞಾನದಿಂದ ಆ ಅಜ್ಞಾನವನ್ನು ಹೋಗಲಾಡಿಸುವುದೇ ಆ ವಾಗ್ದೇವಿಯ ಕೆಲಸ. ಹಾಗಾಗಿ ಆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನಮ್ಮಲ್ಲಿ ತುಂಬುತ್ತಾಳೆ ಆ ವಾಗ್ದೇವಿ. ಇನ್ನು 2-3 ದಿನಗಳ ಕಾಲ ಆ ವಾಗ್ದೇವಿ ನಮ್ಮಲ್ಲಿ ನೆಲೆಸಿ ನಮ್ಮಲ್ಲಿನ ಅಜ್ಞಾನವನ್ನು ದೂರ ಮಾಡಿ ಕರ್ಮದ ಬಂಧನದಿಂದ ಮುಕ್ತರಾಗುವಂತೆ ನಮಗೆ ಜ್ಞಾನವನ್ನು ನೀಡ್ತಾಳೆ. ಆ ವಾಗ್ದೇವಿ ಸತ್ಯವಾಕ್ಕಾಗಿ ನಮ್ಮಲ್ಲಿ ನುಡಿತಾಳೆ. ನಮ್ಮ ನಾಲಿಗೆಯಲ್ಲಿ ಸದಾ ವಾಗ್ದೇವಿ ನೆಲಿತಾಳೆ. ನಮ್ಮ ಮಾತು ಮಧುರವಾಗಿರುತ್ತೆ, ವಿನಮ್ರವಾಗಿರುತ್ತೆ, ಸತ್ಯವಾಗಿರುತ್ತೆ, ದೃಢವಾಗಿ ಇರುತ್ತೆ. ಹಾಗಾಗಿ ಎರಡನೆಯ ಶಕ್ತಿಯಾಗಿ ವಾಗ್ದೇವಿ 3 ದಿನಗಳ ಕಾಲ ಜಾಗೃತಳಾಗ್ತಾಳೆ. ಇನ್ನು ಮೂರನೇ ಶಕ್ತಿಯಾಗಿ ಮಹಾಲಕ್ಷ್ಮಿ ಜಾಗೃತಳಾಗ್ತಾಳೆ. ಯಾವಾಗ ನಾವು ಭಯವನ್ನು ದಾಟಿ ಸತ್ಯವನ್ನು ತಿಳ್ಕೊಂಡಾಗ ನಾವು ಶ್ರದ್ಧೆಯಿಂದ ಕೆಲಸವನ್ನು ಮಾಡಲು ಪ್ರಾರಂಭಿಸ್ತೀವಿ. ಯಾಕೆಂದರೆ ಕರ್ಮದಿಂದ ಆಚೆ ಬರ್ತೇವೆ, ಕರ್ಮ ಎಂದರೇನು ಎಂದು ತಿಳ್ಕೊಂಡಿರ್ತೇವೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರದ್ಧೆಯಿಂದ ನಾವು ಮಾಡೋದನ್ನು ಕಲಿತೀವಿ. ಯಾವಾಗ ನಾವು ಶ್ರದ್ಧೆಯಿಂದ ಮಾಡೋದನ್ನು ಕಲಿತೀವೋ ಆ ಶ್ರದ್ಧೆಯೇ ಮಹಾಲಕ್ಷ್ಮಿ. ಹಾಗಾಗಿ ಆ ಮಹಾಲಕ್ಷ್ಮಿಯನ್ನು ನಾವು ಜಾಗೃತಿ ಮಾಡಿಕೊಂಡಾಗ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳು ನಡೆಯುತ್ತೆ. ಶ್ರದ್ಧೆಯಿಂದ ಕೆಲಸ ಕಾರ್ಯಗಳು ನಡೆದಾಗ ಪರಿಪೂರ್ಣವಾಗಿ ಆ ಕೆಲಸ ಕಾರ್ಯಗಳು ಇರುತ್ತೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಪರಿಪೂರ್ಣವಾದಾಗ ಅದಕ್ಕೆ ತಕ್ಕನಾದ ಫಲ ದೊರೆಯಲೇಬೇಕಲ್ಲ. ಅದೇ ಆ ಮಹಾಲಕ್ಷ್ಮಿಯ ಜಾಗೃತಿ. ಭಗವದ್ಗೀತೆಯಲ್ಲಿ ಕೃಷ್ಣನ್ ಅರ್ಜುನನಿಗೆ ಹೇಳಿದ ಹಾಗೆ, ಯೋಗಿ ಭವ ಅರ್ಜುನ, ಯಾರು ಯೋಗಿಯಾಗಿರುವನೋ ಅವರ ಸೇವೆಯನ್ನು ಸ್ವಯಂ ಮಹಾಲಕ್ಷ್ಮಿ ಮಾಡುವಳು ಎಂದು. ಹಾಗಾಗಿ ಯಾರು ಯೋಗಿಯಾಗಿರ್ತಾರೋ, ಯಾರು ಭಯವನ್ನು ದಾಟಿ ಕಾಳಿಕಾಂಬಳನ್ನು ಜಾಗೃತಿ ಮಾಡಿಕೊಂಡು ವಾಗ್ದೇವಿ ಎಂದು ಜಾಗೃತಿ ಮಾಡಿಕೊಂಡು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೋ ಅವರಿಗೆ ಸ್ವಯಂ ಮಹಾಲಕ್ಷ್ಮಿಯೇ ಸೇವೆ ಮಾಡ್ತಾಳೆ. ಹೀಗಾಗಿ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಈ ತ್ರಿಶಕ್ತಿಯರನ್ನು ನಾವು ಜಾಗೃತಿ ಮಾಡಿಕೊಳ್ಳೋಣ. ಮೊದಲ 3 ದಿನ ಕಾಳಿಕಾಂಬ ಶಕ್ತಿಯಾಗಿ, ಎರಡನೇ 3 ದಿನ ವಾಗ್ದೇವಿಯ ಶಕ್ತಿಯಾಗಿ, ಮೂರನೆಯ 3 ದಿನ ಶ್ರೀ ಮಹಾಲಕ್ಷ್ಮಿಯ ಜಾಗೃತಿಯನ್ನು ಮಾಡಿಕೊಳ್ಳೋಣ. ನವರಾತ್ರಿಯಲ್ಲಿ ಮಾತ್ರವೇ ಅಲ್ಲದೆ ಪ್ರತಿನಿತ್ಯವೂ ಕೂಡ ಯಾರು ಧ್ಯಾನವನ್ನು ಮಾಡ್ತಾರೋ ಅವರು ಈ ತ್ರಿಶಕ್ತಿಯರನ್ನು ಜಾಗೃತಿ ಮಾಡಿಕೊಂಡು ಜೀವಿಸ್ತಾರೆ. ಆತ್ಮವಿಶ್ವಾಸದಿಂದ ಆತ್ಮಶಕ್ತಿಯನ್ನು ತುಂಬಿಸಿಕೊಂಡು ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂತೃಪ್ತಿಯಿಂದ, ಆನಂದದಿಂದ ಭಯರಹಿತ ಜೀವನವನ್ನು ಸಾಗಿಸ್ತಾರೆ. ಮಿತ್ರರೇ, ಪ್ರತಿದಿನ ಪ್ರತಿಯೊಬ್ಬರು ಅವರ ವಯಸ್ಸಿಗನುಗುಣವಾಗಿ ಧ್ಯಾನವನ್ನು ಮಾಡಲೇಬೇಕು. ಪ್ರತಿದಿನ ಧ್ಯಾನವನ್ನು ಮಾಡೋಣ ಮಿತ್ರರೇ. ಧನ್ಯವಾದಗಳು.